ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಮನೆಯಿಂದು ಮಹಾಮನೆಯಾಯಿತು, ಗುರುಲಿಂಗ ಜಂಗಮಕ್ಕೆ ಶರಣಾದ ನಿಮ್ಮಿಂದ ಮನೆಯಿಂದು ಮಹಾಮನೆಯಾಯಿತು, ಮನೆಯಿಂದು ಮಹಾಮನೆಯಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬಸವಾದಿ ಶರಣರ ನಡೆನುಡಿಯ ನಾಲಿಸಿ ಕಸಭರಿತ ಮನಸ್ಸಿಂದು ಹಸನಾಯಿತು. ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಬೆಸಗೊಂಡ ಎಮ್ಮವರ ಶುಭ ಲಗ್ನವಾಗಿ, ಮನೆ ತುಂಬ ಮಂಗಳದ ಮಳೆಯಾಯಿತು, ಮನೆ ತುಂಬ ಮಂಗಳದ ಮಳೆಯಾಯಿತು. ಮನೆಯಿಂದು ಮಹಾಮನೆಯಾಯಿತು. ಓಂ ಶ್ರೀ ಗುರು ಬಸವಲಿಂಗಾಯ. ಸರ್ವರಿಗೂ ಶರಣ ಶರಣ. ಇಷ್ಟು ದಿನಗಳು ಭಕ್ತಿಯ ವಿಚಾರವಾಗಿ ನವವಿಧ ಭಕ್ತಿಗಳು. ಇದರ ಅರ್ಥ ಭಕ್ತಿ ಕೇವಲ ನವವಿಧವಾಗಿ ಅಂದರೆ 9 ರೀತಿಯಲ್ಲಿ ಅಷ್ಟೇ ಇದೆ ಅಂತ ತಿಳ್ಕೋಬೇಕಾದ್ದೇನಿಲ್ಲ. ಯಾವ ಕೆಲಸವನ್ನ ಮನಸ್ಸಿಟ್ಟು ಮಾಡ್ತೀರಿ, ಯಾವ ಕೆಲಸವನ್ನ ಒಳ್ಳೆಯ ಉದ್ದೇಶಕ್ಕಾಗಿ ಸ್ವಾರ್ಥರಹಿತವಾಗಿ ಫಲಾಪೇಕ್ಷೆ ಇಲ್ಲದೆ ದೇವರ ಪ್ರೀತ್ಯರ್ಥವಾಗಿ ಪರಮಾತ್ಮನಿಗೋಸ್ಕರ, ದೇಶಕ್ಕೋಸ್ಕರ, ಸಮಾಜಕ್ಕೋಸ್ಕರ ಏನ್ ಮಾಡ್ತಿರಲ್ಲ ಅದೆಲ್ಲವೂ ಭಕ್ತಿ. ಭಕ್ತಿ ಅಂದ ಕೂಡಲೇ ಸಾಮಾನ್ಯವಾಗಿ ಎಲ್ರಿಗೂ ನೆನಪಾಗೋದು ದೇವರು, ದೇವಸ್ಥಾನ, ಊದುಗಡ್ಡಿ, ಕರ್ಪೂರ, ನೀರು ಮತ್ತು ಮೂರ್ತಿಗಳು, ಇವೆಲ್ಲ ನೆನಪಾಗ್ತವೆ. ಆದ್ರೆ ಇಷ್ಟೇ ಭಕ್ತಿಯ ಸಾಧನೆಗಳೆಲ್ಲ. ಒಂದ್ ವೇಳೆ ಮನಸ್ಸಿಲ್ಲದೆ ಹೋದ್ರೆ ಇವೆಲ್ಲ ಇದ್ದು ಕೂಡ ಸುಮ್ಮನೆ ಯಾಂತ್ರಿಕವಾಗಿ ಮಾಡ್ತಾ ಇದ್ರೆ ಅದು ಭಕ್ತಿಯ ಆಭಾಸ, ಭಕ್ತಿಯ ಅಣಕ. ಅಣಕ ಅಂತಂದ್ರೆ ಗೊತ್ತಲ್ಲ ನಿಮಗೆಲ್ಲ, ಅಣಕ ಮಾಡ್ತಿರ್ತಾನೆ. ಆ ರೀತಿ ಭಕ್ತಿ ಮಾಡಿದರೆ ಪ್ರಯೋಜನ ಇಲ್ಲ. ಪರಮಾತ್ಮನ ಇಚ್ಛೆ ಮನುಷ್ಯ ಸದಾ ನಿತ್ಯ ನೂತನವಾಗಿರಬೇಕು. ಅದಕ್ಕೆ ಈ ಮಾನವ ಜನಾಂಗ ಬಂದು ಲಕ್ಷಾಂತರ ವರ್ಷಗಳಾದರೂ ಕೂಡ ಇನ್ನು ಜೀವನದ ಬಗ್ಗೆ ಬೇಸರ ಬಂದಿಲ್ಲ ಮನುಷ್ಯನಿಗೆ. ಹೊಸ ಹೊಸ ಮಾರ್ಗಗಳನ್ನು ಕಂಡುಕೊಳ್ತಿದ್ದಾನೆ, ಹೊಸ ಹೊಸ ಪದ್ಧತಿಗಳನ್ನು ಕಂಡುಕೊಳ್ತಿದ್ದಾನೆ. ಧರ್ಮಗಳು ಕೂಡ ಹೊಸದಾಗಿ ಉದಯ ಆಗ್ತಾ ಇದ್ದಾವೆ. ಅಂದ್ರೆ ದೇವರು ನಿತ್ಯ ನೂತನ. ಉದಾಹರಣೆಗೆ ನೋಡಿ, ಸೂರ್ಯೋದಯ, ಬೆಳದಿಂಗಳು, ನೀರು, ನದಿ, ಇವು ಯಾರಿಗೂ ಬೇಸರ ಆಗಿಲ್ಲ. ಮರ ಗಿಡಗಳು ಬೇಸರ ಆಗಿಲ್ಲ. ಅವು ಏನೋ ಮರ ಗಿಡಗಳನ್ನ ಹಣಕ್ಕೋಸ್ಕರ ಕಡಿಬಹುದು ಮನುಷ್ಯ. ಇದನ್ನು ಮಾಡಿದ್ರೆ ಚೆನ್ನಾಗಿ ಜೀವನ ಮಾಡ್ಬೋದು ಅಂತ ಹೇಳಿ ಹಣದ ಲೋಭದಿಂದ ಕಳ್ಳತನವನ್ನು ಮಾಡಬಹುದು, ಕಾಡನ್ನ ನಾಶ ಮಾಡ್ಕೋಬಹುದು. ಆದರೆ ತಿಳಿದ್ರೆ ಮನುಷ್ಯನಿಗೆ, ಸಣ್ಣ ಹುಡುಗರಿಂದ ನಾವು ಮಕ್ಕಳಿಗೆ ಕಲಿಸ್ಲಿಲ್ಲ ಏನು ಅಂದ್ರೆ, ನೀನು ಅನ್ನ ಇಲ್ಲದೆ ಬದುಕ್ಬೋದಪ್ಪ, ನೀರಿಲ್ದೆ ಬದುಕಕ್ಕಾಗಲ್ಲ, ಆಮ್ಲಜನಕ ಇಲ್ಲದೆ, ಗಾಳಿ ಇಲ್ಲದೆ, ಶುದ್ಧವಾದ ಗಾಳಿ ಇಲ್ಲದೆ ಬದುಕಕ್ಕಾಗಲ್ಲ.
ಆದ್ರಿಂದ ಶುದ್ಧ ಗಾಳಿಗಾಗಿ ಏನ್ ಮಾಡ್ಬೇಕೋ ಅದನ್ನ ಮಾಡು ಅಂತ ಹೇಳಿ ಸಣ್ಣ ಮಕ್ಕಳಿಂದ ಮಂತ್ರ ಕಲಿಸೋದ್ರ ಬದಲು ಇದನ್ನ ಕಲಿಸಿದ್ರೆ ಪ್ರಾಯಶಃ ಎಂಥ ಕಾಂಟ್ರಾಕ್ಟರ್ ಇರಲಿ, ಎಂತಹ ರಾಜಕಾರಣಿ ಇರಲಿ, ಅವನಿಗೆ ಅರ್ಥ ಆಗ್ತಿತ್ತು, ಇಲ್ಲ ನನ್ನ ಮಕ್ಕಳಿಗೆ ಒಳ್ಳೆ ಗಾಳಿ ಕೊಡಬೇಕು, ನನ್ನ ಮುಂದಿನ ಪ್ರಜೆಗಳಿಗೆ ಒಳ್ಳೆ ಗಾಳಿ ಸಿಗಬೇಕು. ಬೇರೆ ದೇಶಗಳಲ್ಲಿ ಈ ತರ ವ್ಯವಸ್ಥೆ ಮಾಡಿದ್ದಾರೆ. ಅಲ್ಲಿ ಅವರೇನು ಚಂದ್ರಲೋಕಕ್ಕೂ ಹೋಗ್ಲಿಲ್ಲ. ಎಷ್ಟೋ ದೇಶಗಳು, ಒಂದು 5-6 ದೇಶಗಳು ಬಿಟ್ರೆ, ಚಂದ್ರಲೋಕಕ್ಕೆ ಉಪಗ್ರಹ ಕಳಿಸಿರೋರು ಬಿಟ್ರೆ ಬಾಕಿಯವರೆಲ್ಲರೂ ಕೂಡ ಜಪಾನೀಸ್ ಇದಾರಲ್ಲ, ಅವರು ವಿಜ್ಞಾನದಲ್ಲಿ ಮುಂದಿದ್ದಾರೆ. ಆದ್ರೆ ಚಂದ್ರನ ಹತ್ರ ಏನ್ ಕಳಿಸ್ದಂಗೆ ಕಾಣಿಸೋದಿಲ್ಲ. ಅದಕ್ಕಾಗಿ ಹಣ ಖರ್ಚು ಮಾಡಿಲ್ಲ. ಪರಮಾಣು ಬಾಂಬ್ ತಯಾರು ಮಾಡಕ್ಕೆ ಅವರು ಹಣ ಖರ್ಚು ಮಾಡಿಲ್ಲ. ಅದರರ್ಥ ಪರಮಾಣು ಇಲ್ಲ ಅಂತಲ್ಲ, ಅವರು ಎನರ್ಜಿಗಾಗಿ ಬಳಸ್ಕೊಂಡಿದ್ದಾರೆ. ಅವರು ಪಕ್ಕದಲ್ಲೇ ಉತ್ತರ ಕೊರಿಯಾ ಇದ್ರೂ ಕೂಡ ಶತ್ರು ರಾಷ್ಟ್ರ, ಅದು ಎಡಬಿಡಂಗಿ ಮನುಷ್ಯ, ಇಂಥವರೆಲ್ಲ ಇದ್ರೂ ಕೂಡ ಜಪಾನ್ ಹೆದರಿಲ್ಲ. ಒಂದ್ಸಾರಿ ಅದ್ರ ಮೇಲೆ ಪರಮಾಣು ಬಾಂಬ್ ಬಿದ್ದಿದ್ದಕ್ಕಾಗಿ ಅವರು ಮಾಡ್ಕೊಳ್ಳೇ ಇಲ್ಲ, ಪರಮಾಣು ಬಾಂಬ್ ಮಾಡಿಲ್ಲ. ಅವರು ಚಂದ್ರನ ಮೇಲೂ ಮೋಸ್ಟ್ಲಿ ಹೋದ ಸ್ಯಾಟಲೈಟ್ಸ್ ಕಳಿಸ್ದಂಗಿಲ್ಲ. ಅವರು ನಾವು ಕಳಿಸಿದೀವಿ, ಭಾರತೀಯರು ಕಳಿಸಿದೀವಿ. ಯಾಕೆ ಅಂದ್ರೆ ನಮಗೆ ಪೈಪೋಟಿ ಮಾಡಬೇಕಾಗಿದೆ ಚೀನಾದ ಜೊತೆಗೆ, ಪಾಕಿಸ್ತಾನದ ಜೊತೆಗೆ, ಬೇರೆ ಬೇರೆ ದೇಶಗಳ ಜೊತೆ ಪೈಪೋಟಿ ಬೇಕಾಗಿ. ಅದೇನು ಮಾಡೋಕ್ಕಾಗಲ್ಲ. ಆದರೂ ಮನುಷ್ಯ ಯಾವುದಕ್ಕೆ ಗಮನ ಕೊಡ್ಬೇಕಾಗಿತ್ತೋ ಅದಕ್ಕೆ ಕೊಟ್ಟಿದ್ರೆ, ಅಂದ್ರೆ ಆದ್ಯತೆ, ಪ್ರಿಫರೆನ್ಸ್, ಅದನ್ನ ನಾವು ಮಕ್ಕಳಿಗೆ ಕಲಿಸ್ಬೇಕು. ಮರ, ಗಿಡ, ಪ್ರಾಣಿ, ಪಕ್ಷಿ ಇವುಗಳ ಜೊತೆ ಬದುಕ್ತಕ್ಕಂತಹದ್ದನ್ನ, ಇವುಗಳನ್ನ ಪ್ರೀತಿಸ್ತಕ್ಕಂಥದ್ದನ್ನು ಕಲಿಸದೆ ಹೋದ್ರೆ ಏನ್ ಪ್ರಯೋಜನ? ಭಕ್ತಿ ಮಾಡಿ ಗುಡಿ ಕಟ್ಟಿದ್ರು, ಮಸೀದಿ ಕಟ್ಟಿದ್ರು, ಏನ್ ಕಟ್ಟಿದ್ದೆ. ಗುಡಿ ಆಗ್ಲಿ, ಮಸೀದಿ ಆಗ್ಲಿ, ಮಂಟಪಗಳೇ ಆಗ್ಲಿ, ಚರ್ಚ್ ಆಗ್ಲಿ, ಯಾವುದೂ ಕೂಡ ಒಂದು ಮರಕ್ಕೆ ಸಮಾನ ಆಗೋದಿಲ್ಲ. ಅಲ್ಲಿ ಸೇರೋದು, ಅವುಗಳಲ್ಲಿ ತಮ್ಮ ಧಾರ್ಮಿಕ ಕೇಂದ್ರಗಳಲ್ಲಿ ಸೇರ್ಕೊಳ್ಳೋದು ಕೇವಲ ಪ್ರದರ್ಶನಕ್ಕಾಗಿ ಹೊರತು ಉದ್ಧಾರಕ್ಕಾಗಿ ಅಲ್ಲ. ನಾವು ಹೆಚ್ಚು ಜನ ಸೇರಿದ್ದೀವಿ, ನಮ್ಮಲ್ಲಿ ಒಗ್ಗಟ್ಟಿದೆ, ನಾವು ಏನ್ ಬೇಕಾದ್ರೂ ಮಾಡ್ತೀವಿ ಅನ್ನೋದನ್ನ ತೋರ್ಸಕ್ಕೋಸ್ಕರ ಸೇರ್ಕೊಂಡಂಗೆ ಆಯ್ತು ಹೊರತು ದೇವ್ರಿಗೋಸ್ಕರ ಅಲ್ಲ. ನಿಮ್ಮನ್ನ ಕಡಿಮೆ ಅಂತ ತೋರ್ಸೋದಕ್ಕೆ ನಾನು ಗುಡಿಗೆ ಹೋಗೋದಪ್ಪ. ಹಿಂಗ್ ಹೋದ್ರೆ ಪ್ರಯೋಜನ ಏನು? ಅದಕ್ಕೆ ಇಷ್ಟೆಲ್ಲ ಕಾಯಿಲೆಗಳು, ಇಷ್ಟೆಲ್ಲ ಜಗಳಗಳು, ಮೋಸ ವಂಚನೆಗಳು, ಭಯೋತ್ಪಾದನೆ, ಮತಾಂಧತೆ. ಯಾಕಪ್ಪ ಅಂದ್ರೆ ನಾವು ಮಕ್ಕಳಿಗೆ ಏನ್ ಆದ್ಯತೆ, ಹೇಗೆ ಬದುಕಬೇಕು ಅದನ್ನ ಕಲಿಸ್ತಾ ಇಲ್ಲ. ಒಂದ್ ವೇಳೆ ಹಾಗೆ ಕಲಿಸಿದ್ರೆ ಈ ಭೂಮಿ ಇಷ್ಟೊತ್ತಿಗೆ ಸ್ವರ್ಗ ಆಗಿ ಹೋಗ್ಬಿಡ್ತಾ ಇತ್ತು. ಎಷ್ಟೆಲ್ಲ ವಿಜ್ಞಾನ, ತಂತ್ರಜ್ಞಾನ ಮುಂದುವರೆದು, ಎಷ್ಟೆಲ್ಲ ಧ್ಯಾನ, ಪೂಜೆ, ಜಪ, ತಪ ಎಲ್ಲವನ್ನು ಕಂಡು ಹಿಡಿದು ಮತ್ತು ಮನುಷ್ಯ ದುಃಖಿಯಾಗಿದ್ದಾನೆ, ಮತ್ತು ಮನುಷ್ಯ ಸ್ವಾರ್ಥಿಯಾಗಿದ್ದಾನೆ. ಅಂದ್ರೆ ಲೋಭ. ಎಲ್ಲ ಕಡೆಯೂ ಲೋಭವೇ, ಆಸೆ ತಾಂಡವಾಡ್ತಾ ಇದೆ. ಇದಿಲ್ಲದೆ ಇದ್ರೂ ಪರವಾಗಿಲ್ಲಪ್ಪ, ನನಗೆ ಸ್ವಂತ ಮನೆ ಇಲ್ದಿದ್ರೂ ಪರವಾಗಿಲ್ಲ, ನಾನು ಸಂತೋಷವಾಗಿ ಬದುಕಬಲ್ಲೆ ಅನ್ನುವ ಮಕ್ಕಳು ಯಾರಿದ್ದಾರೆ ಇವಾಗ?
ದೊಡ್ಡವ್ರಿಗೆ ಇದಿಲ್ಲ ಅಂದಾಗ ಸ್ವಂತ ಮನೆ ಕಟ್ಟಿ ಸಾಯ್ಬೇಕು. ನಾನು ಆ ಮನೆಗೆ ಇಲ್ದಿದ್ರು ಪರವಾಗಿಲ್ಲ, ಸ್ವಂತ ಮನೆ ಕಟ್ಟಿ ಸಾಯ್ಬೇಕು. ಈ ಹುಚ್ಚು ಮನುಷ್ಯನಲ್ಲಿ ಬೆಳೆದು ಬಿಟ್ಟಿದೆ. ಎಲ್ಲೋ ಒಬ್ಬ ರಾಜಕಾರಣಿ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂತ, ಅವರು ನಾನು ಬಾಡಿಗೆ ಮನೆಗಿದ್ದೇ ಸಾಯ್ತೀನಿ ಇರ್ಬೋದು, ಇನ್ನು ಒಬ್ರು ಇಲ್ಲ ಅಂತ ಅಲ್ಲ, ಅವ್ರ ರಾಜಕಾರಣಿಗಳಾಗದೇ ಇರಬಹುದು, ದೊಡ್ಡ ಉದ್ಯಮಿಗಳಾಗದೇ ಇರಬಹುದು, ಇನ್ನೊಬ್ರಿಗೆ ಮೋಸ ಮಾಡ್ಲಾರ್ದೆ, ಅನ್ಯಾಯ ಮಾಡ್ಲಾರ್ದೆ, ಸ್ವಂತದ್ದೇನು ಗಳಿಸ್ಕೊಳ್ಳಾರ್ದೆ ಸಾಮಾನ್ಯ ಜನರು ಬದುಕಿರ್ಬಹುದು, ಇಲ್ವೇ ಇಲ್ಲ ಅಂತಲ್ಲ, ಇರ್ತಾರೆ. ಅವ್ರ ಎಲೆ ಮರೆ ಕಾಯಿ ಹಾಗೆ ಇರ್ತಾರೆ. ಇದನ್ನ ನಾವು ಮಕ್ಕಳಿಗೆ ಕಲಿಸ್ಬೇಕು. ನೀನ್ ಎಲ್ಲೇ ಬದುಕಪ್ಪ, ಬಾಡಿಗೆ ಮನೆಗಾರ ಬದುಕು, ಗುಡಿಸ್ಲಾಗಾದ್ರೂ ಬದುಕು, ಒಳ್ಳೆಯವನಾಗಿ ಬದುಕು, ವಿದ್ಯಾವಂತನಾಗಿ ಬದುಕು. ಹೇಳ್ತಾರೆ ಅರಿಸ್ಟಾಟಲ್, ಅವನ ಶಿಷ್ಯ ಅಲೆಕ್ಸಾಂಡರ್ ಅರಮನೆಯಲ್ಲಿ ಇರ್ತಿದ್ದ, ಅರಿಸ್ಟಾಟಲ್ ಕಾಡಲ್ಲಿ ಗುಡಿಸ್ಲಲ್ಲಿ ಇರ್ತಿದ್ದ. ಅದೇ ತರ ನಮ್ಮ ಋಷಿಗಳು ಎಷ್ಟೋ ಜನ, ಮೋಡಿಗೆ ಮಾರೈನವರು ರಾಜ್ಯ ಬಿಟ್ಟು ಬಂದು ಗುಡಿಸ್ಲಲ್ಲಿ ವಾಸ ಮಾಡಿದ್ರು. ಬಸವಣ್ಣವ್ರ ಮಹಾಮನೆ ಇತ್ತು, ಅವ್ರಿಗೇನು ಒಂದು ವ್ಯವಸ್ಥೆ ಮಾಡಕ್ ಆಗ್ತಿರ್ಲಿಲ್ಲ ಅಂತಲ್ಲ, ಹೋಗ್ಲಿಲ್ಲ. ಅರಮನೆ ಬಿಟ್ಟು ಬಂದು ನೀನು ಮಹಾಮನೆ ಹಾಕ್ಬೇಕು, ಗುಡಿಸ್ಲಲ್ಲೇ ವಾಸ ಮಾಡಿದ್ರು ಕೊನೆ ತನಕ ಗುಡಿಸ್ಲಲ್ಲೇ ವಾಸ ಮಾಡಿದ್ರು. ಅಂದ್ರೆ ಎಂತಹ ತ್ಯಾಗ ಜೀವನ ಅದು. ಅದನ್ನ ನಮ್ಮ ಮಕ್ಕಳಿಗೆ ಕಲ್ಸಕ್ ಆಗ್ತಾ ಇಲ್ವಲ್ಲ. ಯಾಕೆ ಅಂದ್ರೆ ನಾವು ಕಲಿತಾ ಇಲ್ಲ. ದೊಡ್ಡವ್ರಿಗೆ ಅದು ಇಲ್ಲದೆ ಇರೋದಕ್ಕಾಗಿ ನಮ್ಮ ತಾಯಿ ತಂದೆಗಳು, ನಮ್ಮ ಅಜ್ಜ ಅಜ್ಜಿ, ನಮ್ಮ ಮುತ್ತಾತಂದ್ರು ಏನ್ ಕಲ್ಸಿದ್ರು ಅಂದ್ರೆ, ನೀನ್ ಏನಾರ ಮಾಡಪ್ಪ ಸ್ವಂತ ಮನೆ ಮಾಡು, ನೀನೇನಾದ್ರೂ ಮಾಡು, ದುಡ್ಡು ಮಾಡು, ನೀನೇನಾದ್ರೂ ಮಾಡು, ಗುಡಿ ಕಟ್ಟು, ಅಂದ್ರೆ ನೀನ್ ಮಾಡಿದ ಪಾಪ ಎಲ್ಲ ಕ್ಷಮಿಸಲ್ಪಟ್ಬಿಡುತ್ತೆ ಅನ್ನೋ ಲೆಕ್ಕಕ್ಕೆ ಬಂದ್ರು. ಗುಡಿಗಳು ಪಾಪದ ಕೇಂದ್ರಗಳೇ ಆಗಿದಾವೆ. ಅವಾಗೇನ್ ಮಾಡೋದು? ಅದಕ್ಕೆ ನಾವು ತಿಳ್ಕೋಬೇಕು, ಭಕ್ತಿ ಎನ್ನುವಂತಹದ್ದು ಅದು ದಿನ ದಿನ ಹುಟ್ಟುವಂತಹದ್ದು, ದಿನ ದಿನ ಹೊಸದಾಗ್ತಕ್ಕಂಥದ್ದು. ಅಂತಹ ಭಕ್ತಿಯನ್ನು ಅಳವಡಿಸ್ಕೊಳ್ಬೇಕೆ ಹೊರತು ಸುಮ್ಮನೆ ಏನೋ ಎಲ್ಲರೂ ಮಾಡ್ತಿದ್ದಾರೆ ನಾನು ಮಾಡ್ತಾ ಇದ್ದೀನಿ ಅಂತ ಹೋದ್ರೆ ನಿಮ್ಮ ಜೀವನದಲ್ಲಿ ಸಂತೋಷವನ್ನು ಕಂಡುಕೊಳ್ಳಕ್ ಸಾಧ್ಯವಿಲ್ಲ. ಆದ್ರಿಂದ ಭಕ್ತಿಯನ್ನ ಎಕ್ಸ್ಪ್ಲೋರ್ ಮಾಡಿ, ಅಂದ್ರೆ ಸಂಶೋಧಿಸಿ, ಹೊಸ ಮಾರ್ಗಗಳನ್ನ ಹುಡುಕಿ, ನಿಮಗೂ ಹಿತ ಆಗಿರಬೇಕು, ದೇಶಕ್ಕೂ ಹಿತ ಆಗಿರಬೇಕು, ಸಮಾಜಕ್ಕೂ ಹಿತ ಆಗಿರಬೇಕು. ಅದು ಭಕ್ತಿ ಮಾರ್ಗ. ಇನ್ನೆಲ್ಲವೂ ತೋರಿಕೆಯ ಮಾರ್ಗ. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ.